ಒಂದು ಪ್ರಾಬ್ಲಮ್ ಹೇಳಿದ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ಫೈನ್ 25% ಆಫ್ 360 ಅಂತ ಇದೆ. ಸೊ ಇಲ್ಲಿ ಎಕ್ಸ್ ಅಂದರೆ 25% ಪರ್ಸೆಂಟೇಜಲ್ಲಿ ಏನಿರುತ್ತಲ್ವ ಅದನ್ನು ಎಕ್ಸ್ ಅಂತ ತೊಗೊತೀವಿ. ಆ್ಯಂಡ್ 360 ಅಂದರೆ ಎನ್ ಅಂತ ಕನ್ಸಿಡರ್ ಮಾಡ್ಕೊಬೇಕು. ಇವಾಗ ಫಾರ್ಮುಲಾ ಏನಿದೆ, ಪಿ ಈಸ್ ಈಕ್ವಲ್ ಟು ಪರ್ಸೆಂಟೇಜ್ ವ್ಯಾಲ್ಯೂನ ನಾನು ಪಿ ಅಂತ ತೊಗೊತಾ ಇದ್ದೀನಿ. ಆ್ಯಂಡ್ ಎಕ್ಸ್ ಪ್ಲೇಸಲ್ಲಿ ಏನಿದೆ 25 ಡಿವೈಡೆಡ್ ಬೈ 100 ಇಂಟು ಎನ್ ಪ್ಲೇಸಲ್ಲಿ ಏನಿದೆ 360 ಇದನ್ನು ಬರ್ಕೊತಾ ಇದ್ದೀನಿ. ಸೊ ನಾವು ಇಲ್ಲಿ ಈಸಿಯಾಗಿ ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದರೆ 0 ಮತ್ತು ಇಲ್ಲಿ 0ನ ಕ್ಯಾನ್ಸಲ್ ಮಾಡ್ಕೊತಾ ಇದ್ದೀನಿ. ಇನ್ನು 2 ಇಂದ ಡಿವೈಡ್ ಮಾಡ್ಕೊಳೋದಾದರೆ 2 5s ಆ್ಯಂಡ್ 1 8s ಆ್ಯಂಡ್ ಈ 5ನ ಕ್ಯಾನ್ಸಲ್ ಮಾಡ್ಕೊಂಡ್ರೆ 5 1s ಆ್ಯಂಡ್ 5 5s. ಸೊ 5 ಇಂಟು 8 18 ಏನು ಬರುತ್ತೆ ಅಂದರೆ ಇಸ್ ಈಕ್ವಲ್ ಟು 5 18s ಏನು ಬರುತ್ತೆ ಅಂದರೆ 90 ಅಂತ ಬರ್ಕೊಳ್ತೀವಿ. ಸೊ ನಮ್ಮ ಆನ್ಸರು 90 ಅಂತ. ಸೊ ಇನ್ನೊಂದು ಪ್ರಾಬ್ಲಮ್ನ ಹೇಳೋದಾದರೆ ಪಿ ಈಸ್ ಈಕ್ವಲ್ ಟು ಈ ಪರ್ಸೆಂಟೇಜಲ್ಲಿ ಏನಿರುತ್ತಲ್ಲ ಅದನ್ನು ಎಕ್ಸ್ ಅಂತ ತೊಗೊಬೇಕು, ಇಲ್ಲಿರೋ ನಂಬರ್ನ ಎನ್ ಅಂತ ತೊಗೊಬೇಕು. ಫೈಂಡ್ 18% ಆಫ್ 250 ಅಂತ ಕೇಳಿದ್ದಾರೆ. ಎಕ್ಸ್ ಪ್ಲೇಸಲ್ಲಿ 18 ಅಂತ ಹಾಕೊಬೇಕು. ಇಲ್ಲಿ ಎಕ್ಸ್ ಇದೆ ನೋಡಿ, ಆ ಪ್ಲೇಸಲ್ಲಿ 18 ಅಂತ ಡಿವೈಡೆಡ್ ಬೈ 100. ಇಲ್ಲ 100 ಇದೆ ಅಲ್ವಾ, ಸೊ ಇಲ್ಲಿ 100 ಅಂತ ಬರ್ಕೊಳ್ತಾ ಇದ್ದೀವಿ. ಇಂಟು ಎನ್ ಪ್ಲೇಸಲ್ಲಿ ಏನಿದೆ 250. ಸೊ 0 0 ಇಟ್ ಕ್ಯಾನ್ಸಲ್, 5 5s ಆ್ಯಂಡ್ 5 2s, 2 1s ಆ್ಯಂಡ್ 2 9s ಇಸ್ ಈಕ್ವಲ್ ನಮಗೆ 9 ಇಂಟು 5 ಏನು ಬರ್ತಿದೆ 40 ಅಂತ ಬರ್ತಿದೆ. ಸೊ ಇದು ಅವರ ಆನ್ಸರ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.